हेलो स्टूडेंट्स, हम लास्ट क्लास में हमारे राष्ट्रीय प्रतीक, हमारे राष्ट्र का चिन्हों के बारे में समझ रहे थे। प्रतीक मीन्स चिन्ह। पहला चिन्ह कौन सा है? राष्ट्रीय ध्वज। राष्ट्रीय प्रतीक का अर्थ क्या है? हाँ, स्वतंत्र देश की पहचान करने वाले चिन्ह। स्वतंत्र देश की पहचान करने वाले चिन्ह को राष्ट्रीय प्रतीक कहलाते हैं। भारत का राष्ट्रीय चिन्ह, पहला चिन्ह कौन सा है? राष्ट्रीय ध्वज। ध्वज के बारे में हम लास्ट क्लास में समझ चुके हैं। ध्वज तिरंगा है। हमारा ध्वज तिरंगे से बनी है। पहला है केसरिया, दूसरा सफ़ेद, तीसरा हरा। केसरिया त्याग और वीरता का प्रतीक है। सफ़ेद रंग शांति और पवित्रता का निशानी है। और हरा रंग समृद्धि और खुशहाली का प्रतीक है। बीच में नीले रंग का अशोक चक्र भी है। इसमें 24 तेलियां है। किसमें? अशोक चक्र में। और तिरंगा ध्वज देश की आन और शान का प्रतीक है। आन के मतलब सम्मान, रेस्पेक्ट, और शान के अर्थ वैभव। हमारे तिरंगा ध्वज सम्मान और वैभव से बने हैं। वैभव और सम्मान का प्रतीक है। इस तिरंगा झंडा क्या सूचित करता है? सम्मान और वैभव का। किसका सम्मान और वैभव? देश का। हमारे देश का वैभव और सम्मान और वैभव का प्रतीक है। अब दूसरा चिन्ह कौन सा है? आइए अब समझेंगे। ये देखिए, यहाँ पर है ना 4 मुख के सिंह। यही राष्ट्रीय चिन्ह है। ನೋಡಿ ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಅಂದರೆ ರಾಷ್ಟ್ರೀಯ ಚಿಹ್ನೆಗಳು. ಏನಿದು ರಾಷ್ಟ್ರೀಯ ಚಿಹ್ನೆ ಅಂತಂದರೆ स्वतंत्र देश की पहचान करने वाले चिन्ह को ರಾಷ್ಟ್ರೀಯ ಪ್ರತೀಕ್ कहलाते हैं. ಅಂದರೆ ನಮ್ಮ ದೇಶ ಇದು ಸ್ವತಂತ್ರ, ನಾವು ಸ್ವತಂತ್ರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೇ ರಾಷ್ಟ್ರೀಯ ಚಿಹ್ನೆಗಳ ಅವಶ್ಯಕತೆ ಇದೆ. ಅಂದರೆ ಸ್ವತಂತ್ರ ದೇಶ ಅಂತ ಪರಿಚಯಿಸ್ಕೊಳ್ಳೋದಕ್ಕೆ ಚಿಹ್ನೆಗಳನ್ನು ನಾವು ಬಳಸ್ತೇವೆ. ಅದನ್ನು ನಾವು ರಾಷ್ಟ್ರೀಯ ಪ್ರತೀಕ್ ಅಂತ ಕರಿತೇವೆ. ಮೊದಲನೇದಾಗಿ ಯಾವುದು? ರಾಷ್ಟ್ರೀಯ ಧ್ವಜ್. ನಮ್ಮದೇ ಆದಂತಹ ಧ್ವಜ್, ಫ್ಲ್ಯಾಗ್. ಅದು ಯಾವ ರೀತಿ ಇದೆ? 3 ಬಣ್ಣಗಳಿಂದ ಕೂಡಿದೆ. ಮೊದಲನೇದು ಕೇಸರಿಯ, ಎರಡನೇದು ಸಫೇದ್ ಅಂದರೆ ಬಿಳುಪು, ಲಾಸ್ಟ್ ಗ್ರೀನ್ ಹಸಿರು. ಕೇಸರಿ ಬಣ್ಣ ಏನನ್ನು ಸೂಚಿಸುತ್ತೆ? ತ್ಯಾಗ ಮತ್ತು ವೀರತ್ವವನ್ನು. ಸಫೇದ್ ಅಂದರೆ ಬಿಳುಪು, ಶಾಂತಿ ಮತ್ತು ಪವಿತ್ರತೆಯನ್ನು. ಹಸಿರು ಬಣ್ಣ ದೇಶದ ಸಮೃದ್ಧಿ ಮತ್ತು ಸಂತೋಷವನ್ನು ತೋರಿಸುತ್ತೆ. ಮತ್ತು ಈ ಮಧ್ಯಭಾಗದಲ್ಲಿ ಅಶೋಕ ಚಕ್ರ ಇದೆ. ಇಲ್ಲಿ ಫ್ಲಾಗನ ಮಧ್ಯದಲ್ಲಿ ತಿರಂಗ ಧ್ವಜ ಅಂದರೆ ಈ ನಮ್ಮ 3 ಬಣ್ಣದ ಧ್ವಜ ಏನನ್ನು ಸೂಚಿಸುತ್ತೆ? ದೇಶದ್ದು ಅಂದರೆ ಸಮ್ಮಾನ್ ಅಂದರೆ ರೆಸ್ಪೆಕ್ಟ್, ಗೌರವ ಮತ್ತು ಎಷ್ಟು ವೈಭವವಾಗಿದೆ, ಎಷ್ಟು ರಿಚ್ನೆಸ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟ್ ಎರಡನೇ ಚಿಹ್ನೆ ಏನು? ಬನ್ನಿ ತಿಳ್ಕೊಳ್ಳೋಣ ಈಗ. ನೋಡಿ, ರಾಷ್ಟ್ರೀಯ ಚಿಹ್ನೆ पहला है राष्ट्रीय ध्वज, तिरंगा ध्वज, और दूसरा राष्ट्रीय चिन्ह. राष्ट्रीय चिन्ह को क्या नाम है? आइए अब समझ लेंगे. हमारा राष्ट्रीय चिन्ह अशोक स्तंभ से लिया गया है. देखिए, राष्ट्रीय चिन्ह कहाँ से लिया गया है? हमारा राष्ट्रीय चिन्ह को अशोक स्तंभ से लिया गया है. यह
चार मुखों वाला सिंह है, बीच में धर्म चक्र है। चक्र की एक ओर सांड और दूसरी ओर घोड़े का चित्र है। नीचे हिंदी में सत्यमेव जयते लिखा हुआ है। क्या है? सत्यमेव जयते लिखा हुआ है। ನೋಡಿ ಮಕ್ಕಳೇ, ತ್ರಿವರ್ಣ ಅಂದರೆ ತಿರಂಗ, ಮೂರು ಬಣ್ಣದ್ದು ಧ್ವಜದ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತು. ಆ ಧ್ವಜ ಯಾವ್ಯಾವ ಬಣ್ಣ ಏನೇನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತು. ಈಗ ರಾಷ್ಟ್ರೀಯ ಚಿಹ್ನೆ ಬಗ್ಗೆ, ಅದು ನಾವು ಈ ಸಿಂಬಲನ್ನು ಎಲ್ಲಿಂದ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ, ಅಲ್ವಾ? ನೋಡಿ, ಈ ಸಿಂಬಲ್ ಇದೆ ಅಲ್ವಾ, ಇದನ್ನು ಏನಂತ ಕರೀತಾರೆ? ಅಶೋಕ ಸ್ತಂಭ. ಇದು ಎಲ್ಲಿದೆ ಅಂತಂದರೆ ಉತ್ತರ ಪ್ರದೇಶದ ಸಾರನಾಥನಲ್ಲಿದೆ. ಸಾರನಾಥ ಅನ್ನೋಂಥ ಒಂದು ಪ್ಲೇಸಲ್ಲಿದೆ. ಅಶೋಕ ಚಕ್ರವರ್ತಿ ಅನ್ನೋರು ನಿಮಗೆಲ್ಲ ಗೊತ್ತು ಅಲ್ವಾ? ಅವರೊಬ್ಬ ಮಹಾರಾಜ, ಮೌರ್ಯನ್ ಎಂಪೈರ್. ಅವರು ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದಂತಹವರು ಅಶೋಕ ಚಕ್ರವರ್ತಿ. ಅವರು ತುಂಬಾ ಹಿಂಸೆ ಕೊಡ್ತಾಯಿದ್ರು, ತುಂಬ ಕಠೋರವಾಗಿ ನಡ್ಕೊಳ್ತಾಯಿದ್ರು ಎಲ್ಲ ಜನರ ಹತ್ರ, ಸೈನಿಕರ ಹತ್ರ, ಎಲ್ಲರ ಹತ್ರ. ಆದರೆ ಒಂದು ಸಲ ಅವರು ಕಳಿಂಗ ಯುದ್ಧವನ್ನು ಮಾಡಿದ್ರು. ಕಳಿಂಗದಲ್ಲಿ ಒಂದು ಯುದ್ಧವನ್ನು ಮಾಡಿದ್ರು. ಅದು ಅಲ್ಲಿ ಎಷ್ಟೊಂದು ಸಾವು ನೋವುಗಳಾಯಿತು, ತುಂಬ ಸೋಲ್ಜರ್ಸ್ ಸತ್ತೋಗಿರ್ತಾರೆ. ಸೊ ಆ ಕಳಿಂಗ ಯುದ್ಧ ಆಗಿದ್ದೇನೆ ಅಶೋಕ ಚಕ್ರವರ್ತಿ ಈ ಹಿಂಸೆ ಮಾಡೋದನ್ನು ಬಿಟ್ಬಿಡ್ತಾರೆ, ಬೌದ್ಧ ಧರ್ಮಕ್ಕೆ ಸೇರಿಕೊಳ್ತಾರೆ. ಬೌದ್ಧಿಸಮ್ ಅಂತ ಹೇಳ್ತಾರಲ್ವ, ಅದಕ್ಕೆ ಸೇರಿಕೊಂಡು ಅವರು ಶಾಂತಿ ದೂತರಾಗ್ತಾರೆ, ಧರ್ಮವನ್ನು ಕಾಪಾಡ್ತಾರೆ, ಯಾವುದೇ ರೀತಿಯಾದಂತಹ ಹಿಂಸೆಯನ್ನು ಮಾಡೋದಿಲ್ಲ ಮುಂದೆ ಕಳಿಂಗ ಯುದ್ಧ ಆದಮೇಲೆ. ಹಾಗಾಗಿ ಅವರು ಮಾಡಿರೋ ಅಂತಹ ಕಾರ್ಯಗಳಿಂದ ಅವರು ಎಷ್ಟೊಂದು ಹಿಂಸೆ ಕೊಡ್ತಿದ್ರೋ ಆ ಯುದ್ಧ ಆದಮೇಲೆ ಅಷ್ಟೇ ಶಾಂತಿಯಲ್ಲಿ ಅವರ ಮನಸ್ಥಿತಿಯನ್ನು ತೊಡಸ್ಕೊಂಡ್ಬಿಟ್ರು, ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ. ಹಾಗಾಗಿ ಅವರ ನೆನಪಿಗೋಸ್ಕರ ಅವರು ಅಶೋಕ ಸ್ತಂಭದಿಂದ ಈ ಸಿಂಬಲನ್ನು ನಾವು ರಾಷ್ಟ್ರೀಯ ಚಿಹ್ನೆ ಆಗಿ ತಗೊಂಡಿರೋದು. ಆ ಚಿಹ್ನೆಯಲ್ಲಿ ಏನೇನಿದೆ ನೋಡಿ, ಚಾರ್ ಮುಖೋ ವಾಲಾ ಸಿಂಹ. ಈ ಸಿಂಬಲಲ್ಲಿ ಆ ಸ್ತಂಭ ಅಂದರೆ ಪಿಲ್ಲರ್, ಒಂದು ಕಂಬ, ಅದ್ರ ಮೇಲೆಗಡೆ ಇದು ಇರೋದು. ಇಲ್ಲಿ ಏನಿದೆ, 4 ಕಡೆ ಸಿಂಹದ ಮುಖಗಳಿದ್ದಾವೆ. ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ? ನೋಡಿ, ನಮ್ಗೆ 3 ಕಾಣುತ್ತೆ, ಇನ್ನೊಂದು ಸಹ ಹಿಂದೆ ಇದೆ. ಇದು ಮತ್ತು ಅದರ ಕೆಳಗಡೆ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಇದು ಚಕ್ರ, ಅಶೋಕ ಚಕ್ರ ಅಂತ ಕರೀತಾರೆ. ಅವರ ನೆನಪಿಗೋಸ್ಕರ ಇದು. ಅವರು ತುಂಬ ಧರ್ಮವನ್ನು ಕಾಪಾಡೋದ್ರಿಂದ ಅವರದ್ದು ಅಶೋಕ ಚಕ್ರವನ್ನು ಅಲ್ಲಿ ಅಳವಡಿಸಿದ್ದಾರೆ. ನೆಕ್ಸ್ಟ್ ಅದರದ್ದು ಆ ಕಡೆ ಈ ಕಡೆ ನೋಡಿ, ಇಲ್ಲೊಂದು ಕಾಣ್ತಿದೆ ಅಲ್ವಾ, ಮತ್ತು ಈ ಕಡೆ ಒಂದು ಚಿತ್ರ ಇದೆ. ಅದೇನು ಅಂತ ಹೀಗೆ ಹೇಳ್ತೀನಿ ನೋಡಿ. ಯಹಾ 4 ಮುಖೋ ವಾಲಾ ಸಿಂಹ ಹೈ, ಬೀಚ್ ಮೇ ಧರ್ಮಚಕ್ರ ಹೈ. ಅವರು ಧರ್ಮವನ್ನು ಕಾಪಾಡ್ತಾ ಇದ್ದಿದ್ದರಿಂದ ಧರ್ಮಚಕ್ರವನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ನೆಕ್ಸ್ಟ್, ಚಕ್ರ ಕಿ ಏಕ್ ಓರ್ ಸಾಂಡ್ और दूसरी ओर ಗೋಡೆ ಕಾ ಚಿತ್ರ ಹೈ. ನೋಡಿ, ಸಾಂಡ್ ಅಂದರೆ ಗೂಳಿಯ ಚಿತ್ರ ಇದೆ ಒಂದು ಕಡೆ, ಬುಲ್. ದೂಸರಿ ಓರ್ ಗೋಡೆ ಕಿ ಅಂದರೆ ಕುದುರೆಯ ಚಿತ್ರ ಇದೆ. नेक्स्ट, नीचे हिंदी में सत्यमेव जयते लिखा हुआ है. नीचे हिंदी में सत्यमेव जयते लिखा हुआ है ಅಂದರೆ ಏನರ್ಥ? ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇದೆ, ಸತ್ಯಕ್ಕೆ ಸದಾ ಜಯ ಅನ್ನೋ ಅರ್ಥದಲ್ಲಿ ಸತ್ಯಮೇವ ಜಯತೆ ಅಂತ ಆ ಸ್ತಂಭದ ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ಕೆಳಗಡೆ ಹಿಂದಿಯಲ್ಲಿ ಬರೆದಿದೆ. ಸೊ ಹಾಗಾಗಿ ಈ ಸಿಂಬಲನ್ನು ನಾವು ರಾಷ್ಟ್ರೀಯ ಚಿಹ್ನೆ ಅಂತ ಕರಿತೇವೆ. ಗೊತ್ತಾಯ್ತಲ್ವಾ ರಾಷ್ಟ್ರೀಯ ಚಿಹ್ನೆ ಬಗ್ಗೆ? ನೋಡಿ ಮಕ್ಕಳೇ, ಇದು ಗೊತ್ತಾಯ್ತಾ? ಓಕೆ, ನಮಸ್ಕಾರ.